ನಮಸ್ಕಾರ ಕರ್ನಾಟಕ, ನಾನು ವೈಷ್ಣವಿ ಫ್ರಮ್ ಕೆರಿಯರ್ ಮುದ್ರಾ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ ಬೆಂಗಳೂರು ಕಾಲೇಜಸ್, ಇಲ್ಲಾಂದರೆ ಕರ್ನಾಟಕದಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜಸ್ ಕಟ್ ಆಫ್ ಅಥವಾ ಪ್ಲೇಸ್ಮೆಂಟ್ಸ್ ಅಥವಾ ಫೀಸ್ ಸ್ಟ್ರಕ್ಚರ್ಸ್ ಏನಾದರೂ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಟಾಪ್ ಕಾಲೇಜ್ ಆದ PS ಯೂನಿವರ್ಸಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋದಲ್ಲಿ ಸೀಟ್ ಹೇಗೆ ಪಡೆಯಬಹುದು, ಕಟ್ ಆಫ್ ಟ್ರೆಂಡ್ಸ್, ಮತ್ತು ಫೀಸ್ ಸ್ಟ್ರಕ್ಚರ್, ಮ್ಯಾನೇಜ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತದೆ, ಮತ್ತು ಪ್ಲೇಸ್ಮೆಂಟ್ಸ್ ಬಗ್ಗೆ ಎಲ್ಲ ತಿಳಿದುಕೊಳ್ಳೋಣ. ಸೊ ಮೊದಲಿಗೆ PS ಯೂನಿವರ್ಸಿಟಿ ಇದು ಪೀಪಲ್ ಎಜುಕೇಷನ್ ಸೊಸೈಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಆಗಿತ್ತು. ಸೊ ಇದು ಬೇಸಿಕ್ಲಿ ತುಂಬ ಹಳೆಯ ಕಾಲೇಜ್ ಆ್ಯಂಡ್ ಇವ್ರ ಮೋಟೋ ಬಂದು ಸ್ಮಾಲ್ ಆಗಿ ಸ್ಟಾರ್ಟ್ ಆಗಿತ್ತು, ಬಟ್ ಲೇಟರ್ ಆನ್ ಆಫ್ಟರ್ ಇಯರ್ಸ್ ಇಟ್ ಬಿಕೇಮ್ ಅ ಯೂನಿವರ್ಸಿಟಿ. ಸೊ ಈ ಕಾಲೇಜಿನ ಬಗ್ಗೆ ಓವರ್ವ್ಯೂ ನೋಡಬೇಕಂದ್ರೆ ಇದು 1972 ಅಲ್ಲಿ ಸ್ಟಾರ್ಟ್ ಆಗಿದೆ, ಪೆಸಿಟ್ ಅಂತ. ಆ ನಂತರ 2013 ಯೂನಿವರ್ಸಿಟಿ ಆಕ್ಟ್ ರೈಟ್ ಒಳಗಡೆ PS ಯೂನಿವರ್ಸಿಟಿ ಅಂತ ಸ್ಥಾಪನೆಗೊಂಡಿದೆ. ಸೊ ಇದು ಬೆಂಗಳೂರಿನಲ್ಲಿದೆ. ಇಲ್ಲಿ 2 ಕ್ಯಾಂಪಸ್ ಇದೆ, ಒಂದು ಔಟರ್ ರಿಂಗ್ ರೋಡ್ ಕ್ಯಾಂಪಸ್, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಸೊ ಈ ವಿಡಿಯೋ ಬಂದು ಔಟರ್ ರಿಂಗ್ ರೋಡ್ ಕ್ಯಾಂಪಸ್ ಬಗ್ಗೆ ಮಾತ್ರ. ಇದು ಪ್ರೈವೇಟ್ ಸ್ಟೇಟ್ ಯೂನಿವರ್ಸಿಟಿ. ಸೊ ಯಾವುದೇ VTU ಅಥವಾ ಯಾವುದೇ ಅಟಾನಮಸ್ ಕಾಲೇಜ್ ಅಲ್ಲ, ಇದು ಯೂನಿವರ್ಸಿಟಿ. ಸೊ ಇವ್ರದೇ ಆದ ಎಂಟ್ರೆನ್ಸ್ ಎಕ್ಸಾಮ್, ಇವ್ರದೇ ಆದ ಕರಿಕ್ಯುಲಮ್ ಎಲ್ಲ ಇವ್ರದೇ ಇರುತ್ತೆ. ಸೊ ಅದೇ ಇಲ್ಲಿ 2 ಮೇನ್ ಕ್ಯಾಂಪಸ್ ಇದೆ. ಒಂದು ಮೇನ್ ಕ್ಯಾಂಪಸ್ ಬಂದು ಔಟರ್ ರಿಂಗ್ ರೋಡ್, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಮತ್ತೆ ಕ್ಯಾಂಪಸ್ ಸೈಜ್ ನೋಡ್ಬೇಕಂದ್ರೆ ಔಟರ್ ರಿಂಗ್ ರೋಡ್ ಕ್ಯಾಂಪಸ್ ತುಂಬಾ ಚಿಕ್ಕದು, ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನೋಡ್ಬೇಕಂದ್ರೆ ಅಲ್ಲಿ ಮೆಡಿಕಲ್ ಕೂಡ ಇದೆ, ಪ್ಲಸ್ ಇಂಜಿನಿಯರಿಂಗ್ ಇದೆ. ಸೊ PS ಯೂನಿವರ್ಸಿಟಿ ಮೇನ್ಲಿ ಫಾರ್ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ಗೋಸ್ಕರ ವೆಲ್ ಫೇಮಸ್ ಆಗಿರೋದು. ಮತ್ತೆ NIRF ರ್ಯಾಂಕಿಂಗ್ ಕೂಡ ಆಲ್ಮೋಸ್ಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇದು ಒಂದು ಬರುತ್ತೆ. ಸೊ ನೆಕ್ಸ್ಟ್ ಮೋಡ್ಸ್ ಆಫ್ ಅಡ್ಮಿಷನ್ಸ್ ನೋಡುವುದಾದ್ರೆ ಇಲ್ಲಿ COMEDK ಎಕ್ಸಾಮ್ ಇಂದ ಅಡ್ಮಿಷನ್ಸ್ಗೆ ಎಲಿಜಿಬಿಲಿಟಿ ಇರಲ್ಲ. ಸೊ ಫಸ್ಟ್ ಬಂದು KCET, ಇಲ್ಲಿ 40% ಸೀಟ್ಗಳು KCET ಸ್ಟೂಡೆಂಟ್ಸ್ಗೆ ಮಾತ್ರ ಲಭ್ಯವಿರುತ್ತದೆ. ಸೊ ಎಲ್ಲ ಕರ್ನಾಟಕ ವಿದ್ಯಾರ್ಥಿಗಳಿಗೆ 40% ಸೀಟ್ ರಿಸರ್ವೇಷನ್ ಇರುತ್ತೆ. ಸೆಕೆಂಡ್ ಬಂದು PS ಯೂನಿವರ್ಸಿಟಿ ಮೆರಿಟ್ ಕೋಟಾ. ಸೊ ನೀವೇನಾದರೂ JEE ಮೇನ್ಸ್ ಅಲ್ಲಿ ಚೆನ್ನಾಗಿರೋ ಮಾರ್ಕ್ಸ್ ಬಂದರೆ ಇವ್ರ ಕಾಲೇಜ್ ಅವ್ರದ್ದೇನೆ ಕೌನ್ಸಿಲಿಂಗ್ ಇಂದ ನಿಮಗೆ ಅಡ್ಮಿಷನ್ಸ್ ಪಡೆಯಬಹುದು. ಇಲ್ಲಿ 45% ಸೀಟ್ ರಿಸರ್ವ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಟಾ, ಇಲ್ಲಿ 15% ಸೀಟ್ಸ್ಗೆ ನೀವು ಡೈರೆಕ್ಟ್ ಅಡ್ಮಿಷನ್ಸ್ ಪಡೆಯಬಹುದು. ಸೊ ಇಲ್ಲಿ COMEDK ಇಂದ ಅಡ್ಮಿಷನ್ಸ್ ಇಲ್ಲ. ನೆಕ್ಸ್ಟ್ ಯಾವ ಕೋರ್ಸ್ ಆಫರ್ಸ್ ಇದೆ ಅಂತ ನೋಡುವುದಾದ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ AI/ML ಬ್ರಾಂಚ್ ಇದೆ, EC ಬ್ರಾಂಚ್ ಇದೆ, ಮೆಕ್ಯಾನಿಕಲ್ ಮತ್ತೆ EEE ಬಯೋಟೆಕ್ನಾಲಜಿ. ಸೊ ಎಲ್ಲ ಟಾಪ್ ಬ್ರಾಂಚಸ್ ಈ ಕಾಲೇಜಿನಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ KCET ಕಟ್ ಆಫ್ ನೋಡಬೇಕಾದ್ರೆ CSE ಬ್ರಾಂಚ್ಗೆ ಓಪನಿಂಗ್ ರ್ಯಾಂಕ್ 934 ಇದೆ, ಮತ್ತೆ ಕ್ಲೋಸಿಂಗ್ ರ್ಯಾಂಕ್ 1654 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೇಮ್ CSE AI/ML ಬ್ರಾಂಚ್ಗೆ 1494 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 2964 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ನೆಕ್ಸ್ಟ್ ಬರುವ EEE ಬ್ರಾಂಚ್ಗೆ 3645 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 8400 ಇದೆ. ನೆಕ್ಸ್ಟ್ EC ಬ್ರಾಂಚ್ಗೆ 2380 ಓಪನಿಂಗ್ ರ್ಯಾಂಕ್ ಇದೆ, ಕ್ಲೋಸಿಂಗ್ ರ್ಯಾಂಕ್ 3765 ಕ್ಲೋಸಿಂಗ್ ರ್ಯಾಂಕ್ ಇದೆ. ಸೊ ಈ ರ್ಯಾಂಕ್ ಒಳಗಡೆ ಬಂದರೆ ನೀವು ಡಿಸೈಡ್ ಆಗಿರೋ ಬ್ರಾಂಚಸ್ ನೀವು ಪಡೆಯಬಹುದು. ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ನೋಡುವುದಾದ್ರೆ KCET ಇಂದ ಅಡ್ಮಿಷನ್ಸ್ ಪಡೆದ್ರೆ 1,10,000 ಪರ್ ಇಯರ್ ಫೀಸ್ ಇರುತ್ತದೆ. PS ಮೆರಿಟ್ ಕೋಟಾ ಅಂದರೆ ನೀವು JEE ಮೇನ್ಸ್ ಎಕ್ಸಾಮ್ ಬರೆದು ಇವ್ರದೇ ಆದ ಕೌನ್ಸಿಲಿಂಗ್ ಇಂದ ಸೆಲೆಕ್ಟ್ ಆಗಿದ್ರೆ ನಿಮಗೆ 4.5 ಇಂದ 5.5 lakhs ವರೆಗೂ ಫೀಸ್ ಇರುತ್ತೆ. ಸೊ ಇದು ಬ್ರಾಂಚ್ ಮೇಲೆ ಬ್ರಾಂಚ್ ಡಿಪೆಂಡ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ಸ್ ಪಡೆದ್ರೆ 4 ಇಂದ 14 lakhs ವರೆಗೂ ಪರ್ ಇಯರ್ ಫೀಸ್ ಇರುತ್ತದೆ. ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ಸ್ ನೋಡುವುದಾದ್ರೆ PS JEE ಮೇನ್ಸ್ ಕೋಟಾದಿಂದ ಅಡ್ಮಿಷನ್ಸ್ ಬಂದರೆ ಕಂಪ್ಯೂಟರ್ ಸೈನ್ಸ್ಗೆ 5.5 lakhs ಪರ್ ಇಯರ್ ಇರುತ್ತದೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 14 lakhs ವರೆಗೂ ಫೀಸ್ ಇರುತ್ತದೆ. CSE AI/ML ಬ್ರಾಂಚ್ಗೆ ಸೇಮ್ 5.5 lakhs ಪರ್ ಇಯರ್ ಫೀಸ್ ಇದೆ, ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ಸ್ ಬಂದರೆ 14 lakhs ವರೆಗೂ ಫೀಸ್ ಇರುತ್ತದೆ. EC ಬ್ರಾಂಚ್ಗೆ 5 lakhs ಪರ್ ಇಯರ್ ಇರುತ್ತೆ ಫಾರ್ JEE ಮೇನ್ಸ್ ಕೋಟಾ, ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ಸ್ ಪಡೆದ್ರೆ 9 lakhs ಪರ್ ಇಯರ್ ಫೀಸ್ ಇರುತ್ತದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 4.5 lakhs ಪರ್ ಆನಮ್ ಇರುತ್ತದೆ ಫಾರ್ JEE ಮೇನ್ಸ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾಗೆ 5 lakhs ಪರ್ ಇಯರ್ ಇರುತ್ತದೆ. EEE ಬ್ರಾಂಚ್ಗೆ 4.5 lakhs ಪರ್ ಇಯರ್ ಫೀಸ್ ಇರುತ್ತದೆ ಫಾರ್ JEE ಮೇನ್ ಕೋಟಾ, ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಿಂದ ಹೋಗಿದ್ರೆ 6 lakhs ಪರ್ ಆನಮ್ ಇರುತ್ತದೆ. ಮತ್ತು ಬಯೋಟೆಕ್ನಾಲಜಿಗೂ ಸೇಮ್ 4.5 lakhs ಫಾರ್ JEE ಕೋಟಾ, ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಿಂದ ಹೋಗಿದ್ರೆ 7 lakhs ಇರುತ್ತದೆ.
ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ ಬಗ್ಗೆ ನೋಡುವುದಾದ್ರೆ ಇಲ್ಲಿ ಆವರೇಜ್ ಪ್ಲೇಸ್ಮೆಂಟ್ಸ್ ಬಂದು 12 lakhs per annum ಇದೆ, ಮತ್ತೆ ಹೈಯೆಸ್ಟ್ ಪ್ಯಾಕೇಜ್ ಬಂದು 68 lakhs per annum ಇದೆ. ಸೊ ಇಲ್ಲಿ ಟಾಪ್ ಕಂಪ್ನೀಸ್ ಆದ ಅಮೆಝಾನ್, ಡೆಲಾಯ್ಟ್, ಗೂಗಲ್, ಆಪಲ್ ಈ ಎಲ್ಲಾ ಕಂಪ್ನೀಸು ಇಲ್ಲಿ ರೆಕ್ರೂಟ್ಮೆಂಟ್ಗೆ ಬರ್ತಾರೆ. ಸೊ ನೀವು CSE ಮತ್ತು CSE ರಿಲೇಟೆಡ್ ಬ್ರಾಂಚಿನಲ್ಲಿ ಏನಾದರೂ ಅಡ್ಮಿಷನ್ ತಗೊಂಡು ಪ್ಲೇಸ್ಮೆಂಟ್ಗೆ ಕೂತ್ಕೊಂಡ್ರೆ ನಿಮಗೆ ಮಿನಿಮಮ್ ಅಂದ್ರೆ 15 to 16 lakhs per annum ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಇದು ಇಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ ನೋಡಬಾರ್ದು, ಆವ್ರೇಜ್ ನೋಡಿದ್ರೆ ಇಟ್ಸ್ ಅ ಪ್ರಿಟಿ ಸ್ಟ್ರಾಂಗ್ ROI ಅಂತ ಹೇಳ್ಬೋದು. ಬಿಕಾಸ್ ನೀವು KCET ಇಂದ ಕರ್ನಾಟಕ ಸ್ಟೂಡೆಂಟ್ ಆಗಿ KCET ಇಂದ 1.10 lakhs ಫೀಸ್ ಪಡೆದು ನಿಮಗೆ 15 to 16 lakhs ಪ್ಲೇಸ್ಮೆಂಟ್ಸ್ ಸಿಕ್ಕಿದ್ರೆ ಇಟ್ಸ್ ಒಳ್ಳೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಈ ಕಾಲೇಜ್ ನೀವು ಯಾಕೆ ಚೂಸ್ ಮಾಡಬೇಕು ಅಂದರೆ ಇಲ್ಲಿ ಸ್ಟ್ರಾಂಗ್ ಫೋಕಸ್ ಆನ್ ಅಕಾಡೆಮಿ, ಕೋಡಿಂಗ್, ಕಲ್ಚರ್ ಆ್ಯಂಡ್ ಇನೋವೇಷನ್ ಇವ್ರು ಜಾಸ್ತಿ ಅವ್ರ ಕರಿಕ್ಯುಲಮ್ಗೆ ಅಡ್ವಾಂಟೇಜ್ ಕೊಡ್ತಾರೆ. ಸೊ ಇದು ಮೋಸ್ಟ್ ಆಫ್ ದ ಬ್ಯಾಂಗ್ಳೂರ್ ಕಾಲೇಜಸ್ 80 to 90% ಎಲ್ಲ VTU ಕೆಳಗಡೆ ಬರುತ್ತೆ. ಬಟ್ ಇದು ಪ್ರೈವೇಟ್ ಯೂನಿವರ್ಸಿಟಿ, ಸೊ ಇವ್ರದೇ ಕರಿಕ್ಯುಲಮ್, ಇವ್ರದೇ ಸಿಲೆಬಸ್ ಇರುತ್ತೆ. ಸೊ ಅದು ನಿಮಗೆ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಎಲ್ಲ ಅಪ್ಡೇಟ್ಸು ಇರುತ್ತೆ. ಮತ್ತು ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಟಾಪ್ ಪರ್ಫಾರ್ಮಿಂಗ್ ಸ್ಟೂಡೆಂಟ್ಸ್. ಸೊ ನೀವೇನಾದರೂ 1 lakh 1.10 lakh ವರೆಗೂ ಫೀಸ್ ಕೊಟ್ಟು ನಿಮಗೆ 16 lakhs ವರೆಗೂ ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಇಟ್ಸ್ ಅ ಎಕ್ಸಲೆಂಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಈವನ್ ದ ಕಾಲೇಜ್ 1972 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ರೇನು ಈ ಕಾಲೇಜಿನಲ್ಲಿ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಇಟ್ಸ್ ಅ ರಿಯಲಿ ಟಾಪ್ ನಾಚ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಮತ್ತು ಗುಡ್ ಎಕ್ಸ್ಪೋಜರ್ ಟು ರಿಸರ್ಚ್, ಸ್ಟಾರ್ಟಪ್ಸ್ ಆ್ಯಂಡ್ ಗ್ಲೋಬಲ್ ಆಪರ್ಚುನಿಟೀಸು ಇದೆ. ಮತ್ತು ಇದು ಬೆಂಗಳೂರಲ್ಲಿ ರೊಟೇಟ್ ಆಗಿರೋದ್ರಿಂದ ಎಷ್ಟೋ ಸ್ಟಾರ್ಟಪ್ಸು, IT ಹಬ್ಸ್ಗೆಲ್ಲ ಹತ್ರ ಇದೆ. ಸೊ ಇದೇ ಥರ ನೀವು ಬೇರೆ ಟಾಪ್ ಕಾಲೇಜಸ್ ಅಥವಾ ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಕಟ್ ಆಫ್ ಪ್ಲೇಸ್ಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.